ನಮಸ್ತೆ ಸ್ನೇಹಿತರೆ. ಇವತ್ತು ನಾನು ಅಂಗಾಂಗ ಕಳ್ಳ ಸಾಗಣೆ ಮಾಫಿಯಾವನ್ನು ಮಟ್ಟ ಹಾಕುವ ಇಬ್ಬರು ಪೊಲೀಸ್ ಅಧಿಕಾರಿಗಳ ಸಾಹಸಮಯ ಕಥೆನ ನಾನು ನಿಮ್ಗೋಸ್ಕರ ತಂದಿದ್ನಿ ಗುರು. ರವಿಚಂದ್ರನ್, ರಮೇಶ್ ಅರವಿಂದ್ ಅವರು ಈ ಸಿನಿಮಾದಲ್ಲಿ ನಟಿಸಿದ್ರೆ ಯಾವ್ದು ಆ ಸಿನಿಮಾ, ಏನು ಅದರ ಸ್ಟೋರಿ ಅಂತ ನೋಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಲೈಕ್, ಶೇರು, ಕಮೆಂಟು ಕೊಟ್ಬಿಡಿ. ಹಾಗೆ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟು, ಹಾಗಾಗಿ ದಯಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಬನ್ನಿ ಸಿನಿಮಾ ಯಾವುದು ಅಂತ ನೋಡ್ತಾ ಹೋಗೋಣ. 1991ರಲ್ಲಿ ಸಿನಿಮಾ ರಿಲೀಸ್ ಆಗುತ್ತೆ, ಶಾಂತಿ ಕ್ರಾಂತಿ ಅಂತಕ್ಕಂಥ ಸಿನಿಮಾ. ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲಿ ಆ ಕಾಲದಲ್ಲೇ ರವಿಚಂದ್ರನ್ ಅವರು ಈ ಸಿನಿಮಾನ ಮಾಡ್ತಾರೆ. ಜೂಹಿ ಚಾವ್ಲಾ ಮತ್ತು ಖುಷ್ಬು ನಾಯಕಿಯಾಗಿ ನಟಿಸ್ತಾರೆ. ರವಿಚಂದ್ರನ್, ರಮೇಶ್ ಅರವಿಂದ್ ಇನ್ನು ಸಾಕಷ್ಟು ಕಲಾವಿದರು ಈ ಸಿನಿಮಾದಲ್ಲಿ ನಟಿಸ್ತಾರೆ. ಈ ಚಿತ್ರ ಕನ್ನಡ, ತೆಲುಗು, ತಮಿಳು ಮತ್ತು ಹಿಂದಿ ಭಾಷೆಗಳಲ್ಲಿ ಏಕಕಾಲಕ್ಕೆ ಬಿಡುಗಡೆ ಆಗುತ್ತೆ. ಈ ಚಿತ್ರನ ರವಿಚಂದ್ರನ್ ಅವರು ಕನ್ನಡದಲ್ಲಿ ನಟಿಸಿದ್ರೆ ತೆಲುಗಿನಲ್ಲಿ ನಾಗಾರ್ಜುನ್, ತಮಿಳು ಮತ್ತು ಹಿಂದಿಯಲ್ಲಿ ರಜನಿಕಾಂತ್ ನಾಯಕರಾಗಿ ನಟಿಸ್ತಾರೆ. ನಾಯಕಿಯರಾಗಿ ಜೂಹಿ ಚಾವ್ಲಾ, ಖುಷ್ಬು, ರಮೇಶ್ ಅರವಿಂದ್ ಎರಡನೇ ನಾಯಕರಾಗಿ ನಟಿಸ್ತಾರೆ. ಹಿಂದಿನ ಪ್ಯಾನ್ ಇಂಡಿಯಾ ಸಂಸ್ಕೃತಿಗೆ ರವಿಚಂದ್ರನ್ ಅವರು ಅಂದೇ ಓಂಕಾರ ಹಾಕಿದ್ರು ಅನ್ನೋದು ದೊಡ್ಡ ವಿಷಯ. ಈ ಚಿತ್ರಕ್ಕೆ ಆಗಿನ ಕಾಲಕ್ಕೆ ಸುಮಾರು 10 ಕೋಟಿನ ಖರ್ಚು ಮಾಡಿರ್ತಾರೆ. ಆಗಿನ 10 ಕೋಟಿ ಅಂದ್ರೆ ಈಗಿನ 1000 ಕೋಟಿಗೆ ಸಮ ಅಂತ ಹೇಳ್ಬೋದು. ಚಿತ್ರ ಎಲ್ಲ ಭಾಷೆಯಲ್ಲೂ ಸೋಲನ್ನಪ್ಪತೈತೆ. ನಿರ್ಮಾಪಕರಿಗೆ ಬಹಳನೇ ನಷ್ಟ ಆಗುತ್ತೆ. ಈ ಚಿತ್ರ ಅಂದೇನಾದ್ರೂ ಗೆದ್ದಿದ್ರೆ ಬಾಹುಬಲಿ, ರೋಬೋದಂತ ಚಿತ್ರಗಳು ಮೊದಲು ಕನ್ನಡದಲ್ಲೇ ತಯಾರಾಗ್ತಾ ಇದ್ವು ಅಂತ ಹೇಳ್ಬೋದು. ರವಿಚಂದ್ರನ್ ನಿಜವಾಗಿಯೂ ಹಠವಾದಿ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಯಾಕಂದ್ರೆ ಅವ್ರ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ಖಂಡಿತ ಜೀವಂತ ಇರ್ತಾ ಇರಲಿಲ್ಲ. ಈ ಚಿತ್ರದ ಸೋಲಿಗೆ ಕಾರಣಗಳೇನು ಅಂತ ನಾವು ನೋಡೋದಾದ್ರೆ ನನ್ಗನ್ಸಿದ ಮಟ್ಟಿಗೆ ಪಾಯಿಂಟ್ ನಂಬರ್ 1, ಕಥೆಯ ಆಯ್ಕೆ ಸರಿ ಇರ್ಲಿಲ್ಲ ಅನ್ನೋದು ಕೆಲವರ ವಾದ. ಹಾಗೆ ಇಬ್ಬರು ನಾಯಕಿಯರಿದ್ರು, ಕಥೆಯಲ್ಲಿ ಲವ್ ಸ್ಟೋರಿ ಇರ್ಲಿಲ್ಲ. ಕಥೆ ತುಂಬಾ ಪೊಲೀಸ್ ಇನ್ವೆಸ್ಟಿಗೇಷನ್ ಮತ್ತು ರಿವೆಂಜ್ ಸ್ಟೋರಿಗೆ ತುಂಬಿಬಿಟ್ಟಿತ್ತು. ಇದು ಕೆಲವರಿಗೆ ಇಷ್ಟ ಆಗ್ಲಿಲ್ಲ. ಹಾಗೆ ಪಾಯಿಂಟ್ ನಂಬರ್ 2 ನ ನೋಡೋದಾದ್ರೆ ನಾಯಕಿಯ ಅಂತ್ಯ ಚಿತ್ರ ಸೋಲುವುದಕ್ಕೆ ಪ್ರಮುಖ ಕಾರಣ ಅಂತ ಕೆಲವರು ಹೇಳ್ಕೊಂತಾರೆ. ಹಾಗೆ ನಾಯಕಿಯನ್ನ ಹತ್ಯೆ ಮಾಡದೆ ಕತೆ ಮುಂದುವರಿಸಬಹುದಿತ್ತು ಅಂತಕ್ಕಂಥದ್ದು ಕೆಲವರ ವಾದ. ಇನ್ನು ಪಾಯಿಂಟ್ ನಂಬರ್ 3 ನ ನೋಡೋದಾದ್ರೆ ಚಿತ್ರದಲ್ಲಿ ಮಕ್ಕಳ ಸಂಖ್ಯೆ ಅತಿಯಾಗಿತ್ತು. ಈ ಹಿಂದೆ ಇವರೇ ನಿರ್ಮಿಸಿದ್ದ ಕಿಂದರು ಜೋಗಿ ಚಿತ್ರದಲ್ಲೂ ಮಕ್ಕಳೇ ತುಂಬಿದ್ರು. ಆ ಚಿತ್ರವು ಕೂಡ ಮಕ್ಕಳೇ ಮಲಗ್ಬಿಡ್ತು. ಆದ್ರೂ ಈ ಚಿತ್ರದಲ್ಲಿ ಅತಿ ಹೆಚ್ಚಿನ ಮಕ್ಕಳನ್ನ ಬಳಸಲಾಗಿತ್ತು. ಚಿತ್ರ ನೋಡಿದಾಗ ಇದು ಮಕ್ಕಳ ಚಿತ್ರವಾ ಅಂತಕ್ಕಂಥ ಅನುಮಾನ ಜನಕ್ಕೆ ಮೂಡ್ತಾ ಇತ್ತು. ಹಾಗಾಗಿ ಸಿನಿಮಾ ಸೋಲನ್ನ ಅಪ್ತು ಅನ್ನೋದು ಕೆಲವರ ವಾದ. ಇನ್ನ ಪಾಯಿಂಟ್ ನಂಬರ್ 4 ನ ನೋಡೋದಾದ್ರೆ ಅನಂತ್ ನಾಗ್ ಅವರು ವಿಲನ್ ಮಾಡಿದ್ದು. ಅಂದ್ರೆ ಆಗಿನ ಕಾಲಕ್ಕೆ ಅನಂತ್ ನಾಗ್ ಒಬ್ಬ ಕಾಮಿಡಿ ರೊಮ್ಯಾಂಟಿಕ್ ಹೀರೋ ಅಂತ ಹೇಳ್ಬೋದು. ಅವ್ರನ್ನ ವಿಲನ್ ಮಾಡಿದ್ದು ಜನರಕ್ಕ ಅರಗಿಸ್ಕೊಳ್ಳೋದಕ್ಕೆ ಆಗ್ಲಿಲ್ಲ ಅನ್ನೋದು. ಹಾಗೆ ಕಾಮಿಡಿ ಪಾತ್ರದಲ್ಲಿ ಮಿಂಚ್ತಿದ್ದ ಅನಂತ್ ನಾಗ್ ಅವ್ರಿಗೆ ಆ ಪಾತ್ರ ಸರಿ ಹೋಗ್ಲಿಲ್ಲೇನೋ ಅನ್ನೋದು ಕೆಲವರು ವಾದ. ಈ ಚಿತ್ರಕ್ಕೆ ಬೇರೆ ಬೇರೆ ಭಾಷೆಗೆ ಬೇರೆ ನಟರನ್ನ ಹಾಕುವ ಬದಲು ರಜನಿಕಾಂತ್ ಅವರನ್ನೇ ಎಲ್ಲ ಭಾಷೆಗೂ ನಾಯಕರನ್ನಾಗಿ ಮಾಡ್ಕೊಂಡಿದ್ರೆ, ಹಾಗೆ ಕಥೆಯಲ್ಲಿ ಸ್ವಲ್ಪ ಬದಲಾವಣೆ ಮಾಡಿ ಎರಡನೇ ನಾಯಕನಾಗಿ ಸಮಾನ ಅವಕಾಶವಿರುವಂತೆ ಮಾಡಿ ಆ ಪಾತ್ರವನ್ನ ರವಿಚಂದ್ರನ್ ಅವರು ನಿಭಾಯಿಸ್ಕೊಂಡು ಹೋಗಿದ್ರೆ, ಹಾಗೆ ಚಿತ್ರದಲ್ಲಿ ಮಕ್ಕಳ ಸಂಖ್ಯೆಯನ್ನ ಸ್ವಲ್ಪ ಕಡಿಮೆ ಮಾಡಿಕೊಂಡು ಚಿತ್ರದಲ್ಲಿ ದುಂದು ವೆಚ್ಚನ ಕಡಿಮೆ ಮಾಡಿ ನಾಯಕಿಯ ಪಾತ್ರ ಅಂತ್ಯ ಮಾಡದೆ ಮಧ್ಯಂತರದವರೆಗೂ ಇಬ್ಬರು ನಾಯಕರ ಲವ್ ಸ್ಟೋರಿ ಮತ್ತೆ ಅರ್ಧ ಆದ್ಮೇಲೆ ಪೊಲೀಸ್ ಸ್ಟೋರಿ ಮಾಡಿದ್ರೆ ಚಿತ್ರ ನಿಜವಾಗ್ಲೂ ಗೆಲ್ತಾ ಇತ್ತು ಅನ್ನೋದು ಕೆಲವರ ವಾದ. ಅದೇನೇ ಇರ್ಲಿ ಚಿತ್ರ ಸೋಲನ್ನಪ್ಪತೈತೆ. ಕಥೆನ ನೋಡೋದಾದ್ರೆ ನಾವು ಈ ಸಿನಿಮಾ 4 ಭಾಷೆಗಳಲ್ಲಿ ಏಕಕಾಲಕ್ಕೆ ರಿಲೀಸ್ ಆಗುತ್ತೆ. ಕಥೆನ ನೋಡೋದಾದ್ರೆ ಡ್ಯಾಡಿ ಅಂತಕ್ಕಂಥ ಅನಂತ್ ನಾಗ್ ಕ್ರೂರ ವ್ಯಕ್ತಿ ಮಕ್ಕಳ ಆಶ್ರಮ ನಡೆಸುವ ನೆಪದಲ್ಲಿ ಮಕ್ಕಳನ್ನ ಅಪಹರಿಸ್ಕೊಂಡು ಅವರ ಅಂಗಾಂಗಗಳನ್ನ ಕಳ್ಳ ಸಾಗಣೆ ಮಾಡುವಂತ ದಂಧೆ ನಡೆಸ್ತಾ ಇರ್ತಾನೆ ಅನಂತ್ ನಾಗ್. ಪ್ರಾಮಾಣಿಕ ಇನ್ಸ್ಪೆಕ್ಟರ್ ಸುಭಾಷ್ ಆಗಿ ರವಿಚಂದ್ರನ್
ಈ ಮಾಫಿಯಾನ ಬಹಿರಂಗಪಡಿಸ್ಬೇಕು ಅನ್ನೋ ರೀತಿ ಪಣನ ತೊಡ್ತಾನೆ. ಸೊ ಪಣ ತೊಟ್ಟು ಅದಕ್ಕೋಸ್ಕರ ಸಾಕಷ್ಟು ಎಫರ್ಟ್ ಅನ್ನ ಹಾಕ್ತಾನೆ. ತನ್ನ ಗೆಳತಿ ಅಂದ್ರೆ ತನ್ನ ಲವರ್ನ ಕೂಡ ಈ ಒಂದು ಆಪರೇಷನ್ ಅಲ್ಲಿ ಬಲಿ ಕೊಡ್ತಾನೆ. ಸುಭಾಷ್ ಗೆಳತಿ ಜ್ಯೋತಿ ಜೂಹಿ ಚಾವ್ಲಾ ಆಗಿ ಇರ್ತಾರೆ. ಆಶ್ರಮದಲ್ಲಿ ಕೆಲಸ ಮಾಡೋದಕ್ಕೆ ಸೇರ್ಕೊಂತಾಳೆ. ಡ್ಯಾಡಿಯ ಕುಕೃತ್ಯಗಳನ್ನೆಲ್ಲ ಪುರಾವೆ ಕಲೆ ಹಾಕುವಾಗ ಕೊಲ್ಲಲ್ಪಡ್ತಾಳೆ. ಸೊ ಜೂಹಿ ಚಾವ್ಲಾ ಈ ಡ್ಯಾಡಿಯ ಆಶ್ರಮಕ್ಕೆ ಸೇರ್ಕೊಂಡಿರ್ತಾಳೆ. ಸೇರ್ಕೊಂಡು ಡ್ಯಾಡಿ ಏನೆಲ್ಲ ಮಾಡ್ತಾನೆ ಅದನ್ನ ಒಂದು ಎಡಿನ್ ಕ್ಯಾಮ್ರಾಗಳಲ್ಲಿ ಶೂಟ್ ಮಾಡ್ಕೊಂಡು ಅದನ್ನ ವಿಡಿಯೋ ಸಹಿತ ಅದನ್ನೆಲ್ಲ ರೆಕಾರ್ಡ್ ಮಾಡ್ಕೊಂಡು ಇನ್ನೇನ್ ಅದನ್ನ ರವಿಚಂದ್ರನ್ಗೆ ಒಪ್ಪಿಸ್ಬೇಕು ಅನ್ನೋ ಟೈಮಲ್ಲಿ ಗೊತ್ತಾಗ್ಬಿಡುತ್ತೆ ಅನಂತ್ನಾಗ್ ಅವ್ರಿಗೆ. ಸೊ ಆಗ ಅವಳನ್ನ ಆ ಆಶ್ರಮದಲ್ಲೇ ಕೊಲ್ಲಿಸ್ಬಿಡ್ತಾನೆ. ಸೊ ಇದನ್ನೆಲ್ಲ ಮಾಡ್ಬೇಕಾದ್ರೆ ರವಿಚಂದ್ರನ್ಗೆ ಗೊತ್ತಿರುತ್ತೆ, ಬಟ್ ಆಧಾರ ಪ್ರೂಫ್ ಸಿಗಲ್ಲ. ಸೊ ಹಾಗಾಗಿ ಕ್ಯಾಮ್ರಾಗಳನ್ನ ಆ ಕಾಲದಲ್ಲೇ ರವಿಚಂದ್ರನ್ ಅವರು ಅಡೆನ್ ಕ್ಯಾಮ್ರಾಗಳು, ಟೆಕ್ನಾಲಜಿ ಎಲ್ಲಾನು, ಮೈಕ್ರೋಫೋನ್ಗಳು ಎಲ್ಲಾನು ಯೂಸ್ ಮಾಡಿದ್ದಾರೆ. ಸೊ ಆ ಕಾಲದಲ್ಲಿ ಅಷ್ಟೆಲ್ಲ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಸೊ ಆ ಸಿನಿಮಾನ ಮಾಡ್ತಾರೆ. ಶಾಂತಿ ಕ್ರಾಂತಿ ಅಂತಕ್ಕಂಥ ಸಿನಿಮಾ. ಆದ್ರೆ ಸಿನಿಮಾ ಸೋಲನ್ನಪ್ತೈತೆ. ಸೊ ಜ್ಯೋತಿ ಸಾವಿನಿಂದ ಕೆರಳಿ ಹೋದ ಸುಭಾಷ್ ತನ್ನ ಸಹೋದ್ಯೋಗಿ ಭರತ್ ಅಂದ್ರೆ ರಮೇಶ್ ಅರವಿಂದ್ ಅವರ ಜೊತೆ ಸೇರಿ ಡ್ಯಾಡಿಯ ಅಪರಾಧ ಸಾಮ್ರಾಜ್ಯವನ್ನ ನಾಶ ಮಾಡಿ ಸೇಡನ್ನ ತೀರ್ಸ್ಕೊಂತಾನೆ. ಸೊ ಎಷ್ಟೆಲ್ಲ ಕಷ್ಟಪಟ್ಟು ಏನೆಲ್ಲ ಮಾಡಿದ್ರು ಅನಂತ್ನಾಗ್ ಎಲ್ಲೋ ಒಂದ್ ಕಡೆ ತಪ್ಸ್ಕೊಂತ ಇರ್ತಾನೆ. ಆವಾಗ ರವಿಚಂದ್ರನ್ ರಮೇಶ್ ಅರವಿಂದ್ ಜೊತೆ ಸೇರ್ಕೊಂಡು ಜೂಹಿ ಚಾವ್ಲಾನ ಸಾಯಿಸಿದ್ದಕ್ಕೆ ರಿವೆಂಜು ಮತ್ತೆ ಅವನ್ ಮಾಡ್ತಾ ಇರ್ತಕ್ಕಂಥ ಅಪರಾಧ ಕೃತ್ಯಗಳನ್ನೆಲ್ಲ ರೆಕಾರ್ಡ್ ಸಮೇತ ತೆಗೆದು ಅವನ ಅಪರಾಧ ಸಾಮ್ರಾಜ್ಯನ ನಾಶ ಮಾಡ್ತಾನೆ. ಸೊ ತುಂಬಾ ಮಕ್ಕಳನ್ನ ರಕ್ಷಣೆ ಮಾಡ್ತಾನೆ ಆ ಆಶ್ರಮದಿಂದ. ಸೊ ಇನ್ನ ಈ ಸಿನಿಮಾದಲ್ಲಿ 9 ಹಾಡುಗಳಿವೆ. ಹಂಸಲೇಖ ಅವರ ಅಪಾರ ಸಂಗೀತ ಈ ಚಿತ್ರಕ್ಕೆ ತುಂಬಾನೇ ಜನಪ್ರಿಯನ ತಂದ್ಕೊಡ್ತೈತೆ. ಅಂದಿನ ಕಾಲಕ್ಕೆ ಅತ್ಯಂತ ದುಬಾರಿ ಬಜೆಟ್ ನಲ್ಲಿ ಅತ್ಯುತ್ತಮ ತಂತ್ರಜ್ಞಾನ ಬಳಸಿ ಈಶ್ವರಿ ಪ್ರೊಡಕ್ಷನ್ಸ್ ನಡಿಯಲ್ಲಿ ನಿರ್ಮಿಸಲಾಗುತ್ತೆ ಸಿನಿಮಾ. ಬಹುಭಾಷಾ ತಾರಾಗಣ. ಕನ್ನಡದಲ್ಲಿ ರವಿಚಂದ್ರನ್ ನಾಯಕರಾದ್ರೆ, ತೆಲುಗಿನಲ್ಲಿ ನಾಗಾರ್ಜುನ್, ಹಿಂದಿ ಮತ್ತು ತಮಿಳಿನಲ್ಲಿ ರಜನಿಕಾಂತ್ ಅವರು ನಾಯಕರಾಗಿ ನಟಿಸ್ತಾರೆ. ಸೊ ಶಾಂತಿ ಕ್ರಾಂತಿ ಸಿನಿಮಾ ನಿಜಕ್ಕೂ ಒಂದು ಒಳ್ಳೆ ಅದ್ಭುತ ಸಿನಿಮಾ. ಯಾಕಂದ್ರೆ ಆ ಸಿನಿಮಾದಲ್ಲಿ ರವಿಚಂದ್ರನ್ ಅವರು ಒಬ್ಬ ನಾಯಕನಾಗಿ ನಟಿಸೋ ಜೊತೆ ನಿರ್ದೇಶನ ಎಲ್ಲ ಜವಾಬ್ದಾರಿನೂ ಅವರೇ ಹೊತ್ತು ಆ ಸಿನಿಮಾನ ನಿರ್ಮಿಸ್ತಾರೆ. ಸೊ ಜೂಹಿ ಚಾವ್ಲಾ, ಖುಷ್ಬು ಆ ಕಾಲಕ್ಕೆ ಟಾಪ್ 1 ನಾಯಕಿಯರು. ಅವರನ್ನ ಹಾಕೊಂಡು ಸಿನಿಮಾನ ಮಾಡ್ತಾರೆ ರವಿಚಂದ್ರನ್ ಅವರು. ಹಿಂದಿ, ತಮಿಳು, ತೆಲುಗು, ಕನ್ನಡ ಎಲ್ಲಾ ಭಾಷೆಗಳಲ್ಲೂ ಏಕಕಾಲಕ್ಕೆ ರಿಲೀಸ್ ಮಾಡ್ತಾರೆ. ಆ ಕಾಲದಲ್ಲಿ ಇದು ಪ್ಯಾನ್ ಇಂಡಿಯಾ ಸಿನಿಮಾ ಅನ್ನೋ ಲೆವೆಲ್ಗೆ ಕ್ರಿಯೇಟ್ ಆಗಿರುತ್ತೆ ಐಪು. ಆದ್ರೆ ಸಿನಿಮಾ ಓಡಲ್ಲ. ಮತ್ತೆ ಅವರೇ ರವಿಚಂದ್ರನ್ ಅವರು ಕೆಲವೊಂದು ಇಂಟರ್ವ್ಯೂಗಳಲ್ಲಿ ಹೇಳ್ಕೊಂಡಿದ್ದಾರೆ. ಸೊ ಸಾಕಷ್ಟು ಜನ ಈ ಸಿನಿಮಾ ರಿಲೀಸ್ ಟೈಮಲ್ಲಿ, ಶೂಟಿಂಗ್ ಟೈಮಲ್ಲಿ ನನ್ನ ಕಾಲ್ ಎಳೆದಿದ್ದಾರೆ. ಸೊ ನಮ್ಮವರೇ ನಮ್ಗೆ ಸಪೋರ್ಟ್ ಮಾಡಿಲ್ಲ. ಹಾಗೆ ಚಿತ್ರಮಂದಿರಗಳಲ್ಲಿ 10 ಲಕ್ಷ ರೂಪಾಯಿ ಖರ್ಚು ಮಾಡಿರ್ತಕ್ಕಂಥ ಸಿನಿಮಾ ₹2 ಟಿಕೆಟ್ ದರದಲ್ಲಿ ಸಿನಿಮಾನ ವೀಕ್ಷಣೆ ಮಾಡೋದಕ್ಕೆ ಕೊಟ್ರೆ, ಇನ್ನ 10 ಕೋಟಿ ರೂಪಾಯಿ ಖರ್ಚು ಮಾಡಿರ್ತಕ್ಕಂಥ ಶಾಂತಿ ಕ್ರಾಂತಿ ಸಿನಿಮಾಗೆ ಅಟ್ಲೀಸ್ಟ್ ಇನ್ನೊಂದು ₹2 ಹಾಕೊಡಿ, 4 ರಿಂದ 5 ರೂಪಾಯಿ ಟಿಕೆಟ್ ದರ ಮಾಡಿ ಅಂತ ರವಿಚಂದ್ರನ್ ಅವರು ಕೇಳ್ಕೊಂಡ್ರು. ಯಾರು ಕೂಡ ಅದಕ್ಕೆ ಬೆಂಬಲನ ನೀಡಲ್ಲ. ಸೊ ಇದರಿಂದ ಅವರು ಆ ಕಾಲಕ್ಕೆ ಲಾಸನ ಅನುಭವಿಸ್ತಾರೆ. ರವಿಚಂದ್ರನ್ ಅವರು ತುಂಬಾನೇ ಕಷ್ಟನ ಅನುಭವಿಸ್ತಾರೆ. ಇದ್ದಂತ ಮನೇನ ಮಾರ್ತಾರೆ. ಅವರು ಸುಮಾರು ವರ್ಷಗಳ ಕಾಲ ಅವರು ಸಾಲ ತೀರ್ಸ್ಕೊಂತ ಬಂದಿದ್ದಾರೆ. ಹಾಗೇನಾದ್ರೂ ಅವ್ರಿಗೆ ಒಂದು ₹2 ₹3 ಜಾಸ್ತಿ ಮಾಡ್ಬಿಟ್ಟಿದ್ರೆ ಟಿಕೆಟ್ ಬೆಲೆ, ಸೊ ಅವರ ಸಾಲನ ಇನ್ ಸ್ವಲ್ಪ ಬೇಗ ತೀರ್ಸ್ಕೊಂಡ್ಬಿಡ್ತಾ ಇದ್ರೇನು ಅವ್ರಿಗೆ ಆಗಿರೋ ಲಾಸನ್ನ. ಅಂದ್ರೆ ಯಾಕಂದ್ರೆ ಆಗೇನಾದ್ರೂ ಒಂದ್ ಸ್ವಲ್ಪ ಅವ್ರಿಗೆ ಎನ್ಕರೇಜ್ ಮಾಡಿದ್ರೆ, ಅವ್ರು ಹಾಕಿರೋ ದುಡ್ಡಿಗೆ, ಅವ್ರು ಕೊಟ್ಟಿರೋ ಪರಿಶ್ರಮಕ್ಕೆ ಒಂದ್ ಸ್ವಲ್ಪ ಎನ್ಕರೇಜ್ ಮಾಡಿದ್ರೆ ಇನ್ ಸ್ವಲ್ಪ ಬೇಗ ತೀರ್ಸ್ಕೊಂಡು ಅವರು ಸರಿ ಹೋಗ್ತಾ ಇದ್ರೇನೋ ಅನ್ಸುತ್ತೆ. ಸೊ ಅದಾದ್ಮೇಲೆ ಅವರು ಸುಮಾರು ಫಿಲಿಮ್ಗಳನ್ನ ಮಾಡ್ತಾರೆ. ಸೊ ಆದ್ರೆ ಶಾಂತಿ ಕ್ರಾಂತಿ ಅಷ್ಟು ಸಿನಿಮಾ ಯಾವ್ದು ಇಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ನಂಗಂತೂ ಶಾಂತಿ ಕ್ರಾಂತಿ ಸಿನಿಮಾ ತುಂಬಾನೇ ಇಷ್ಟವಾದ ಮೂವಿ. ಅದರಲ್ಲಿ ಹಾಡುಗಳು, ರವಿಚಂದ್ರನ್ ಅವರು ಆ ಕಾಲಕ್ಕೆ ಬಳಸಿರೋ ಟೆಕ್ನಾಲಜಿ, ಗುರು ಆ ಒಂದ್ ಇದ್ರ ಸೀನಲ್ಲಿ
ಒಂದು ಜೀಪ್ ಹೆಂಗ್ ಹೋಗುತ್ತಂದ್ರೆ ಜೀಪ್ ಕೆಳಗಡೆ ಜೀಪ್ ಹೋಗುತ್ತೆ ಗುರು, ಸಣ್ಣ ಜೀಪ್ ಹೆಂಗ್ ಒಳಕ್ ಹೋಗುತ್ತಂದ್ರೆ ರೋಡಲ್ಲಿ ಸೀ ಅಂತ ಹೋಗುತ್ತೆ ಆ ಜೀಪು. ಆ ತರ ಜೀಪ್ಗಳು ಟೆಕ್ನಾಲಜಿ, ಅದು ಹೊಗೆ ಬೇರೆ ಬರುತ್ತೆ ಅದರಲ್ಲಿ, ಪೆಟ್ರೋಲ್ ಜೀಪು ಡೀಸೆಲ್ ಜೀಪು ಏನೋ ಸೀ ಅಂತ ಹೋಗುತ್ತೆ. ಅದ್ರಲ್ಲಿ ಕ್ಯಾಮ್ರಾ ಬೇರೆ ಇರುತ್ತೆ. ಇನ್ನು ಮೈಕ್ರೋಫೋನ್ ಯೂಸ್ ಮಾಡಿದ್ರೆ ತುಂಬಾನೇ ವೆರೈಟಿ ಟೆಕ್ನಾಲಜಿಗಳನ್ನ ಅವ್ರು ಯೂಸ್ ಮಾಡಿದ್ರು ಈ ಸಿನಿಮಾಗೆ. ಓಕೆ, ಓವರ್ ಆಲ್ ಸಿನಿಮಾ ಹೇಳ್ಬೇಕು ಅಂದ್ರೆ ವಂಡರ್ಫುಲ್ ಸಿನಿಮಾ, ನಂಗಂತೂ ಇಷ್ಟ ಆಯ್ತು. ತುಂಬಾನೇ ಸೂಪರ್ ಮೂವಿ. ಆದ್ರೆ ಸಿನಿಮಾ ಗೆಲ್ಬೇಕಾಗಿತ್ತು, ಪಾನ್ ಇಂಡಿಯಾ ಲೆವೆಲ್ ಅಲ್ಲಿ ಗೆದ್ದಿದ್ರೆ ನಾವು ಕನ್ನಡಿಗರು ಏನು ಅನ್ನೋದನ್ನ ಅಲ್ಲಿ ನೋಡ್ಬೋದಾಗಿತ್ತು. ಆ ಕಾಲದಲ್ಲೇ ಪಾನ್ ಇಂಡಿಯಾ ಮಾಡಿದಂತವ್ರು ವಿ ರವಿಚಂದ್ರನ್ ಅವರು. ಸೊ ಪಾನ್ ಇಂಡಿಯಾ ಸಿನಿಮಾಗಳನ್ನ, ಅದು ಮಲ್ಟಿ ಸ್ಟಾರ್ ನಟರು ನಾಗಾರ್ಜುನ, ರಜನಿಕಾಂತ್, ಇಲ್ಲಿ ರವಿಚಂದ್ರನ್, ಜೂಹಿ ಚಾವ್ಲಾ, ಖುಷ್ಬು, ಸೂಪರ್ ಗುರು ಅವ್ರ ಐಡಿಯಾಲಜಿ. ಆದ್ರೆ ಸಿನಿಮಾ ಗೆಲ್ಲಿಲ್ಲ ಅನ್ನೋದೊಂದು ಬೇಜಾರು. ರವಿಚಂದ್ರನ್ ಅವ್ರಿಗೆ ಸಾಲದಲ್ಲಿ ಸಿಕ್ಕಾಕೊಂಡ್ರು ಅನ್ನೋ ಒಂದು ಬೇಜಾರು. ಅದೇನೇ ಆಗ್ಲಿ, ರವಿಚಂದ್ರನ್ ಅವರು ರವಿಚಂದ್ರನೇ ಅನ್ನೋತ್ತ ತೋರ್ಸ್ಕೊಟ್ಟಿದ್ರೆ, ಅದಾದ್ಮೇಲೆ ಕೂಡ ಅವರು ಎದ್ದು ಬಂದಿದ್ರೆ ಫಿನಿಕ್ಸ್ ತರ. ಸೊ ಏಕಾಂಗಿಗೆ ಹಾಕ್ದಾಗೂ ಕೂಡ ಅವ್ರು ಸೋಲನ್ನ ಅನುಭವಿಸ್ತಾರೆ. ಬಟ್ ಆದ್ರೂ ಅವರು ಕುಗ್ಗು ಹೋಗಲ್ಲ, ಎದ್ದು ಬರ್ತಾರೆ. ಯಾಕಂದ್ರೆ ಅವ್ರ ಜೊತೆ ಅವರ ಅಭಿಮಾನಿಗಳು ಇದ್ದೇ ಇದಾರೆ ಅನ್ನೋದನ್ನ ಪ್ರೂವ್ ಮಾಡಿ ತೋರಿಸಿದ್ರೆ ರವಿಚಂದ್ರನ್ ಅವರು. ಅದೇನೇ ಆಗ್ಲಿ, ರವಿಚಂದ್ರನ್ ಅವರ ಮುಂಬರುವ ಸಿನಿಮಾ ಯಶಸ್ಸನ್ನ ಪಡೀಲಿ ಅಂತ ಕೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರು, ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ನ ಕ್ಲಿಕ್ ಮಾಡಿ, ಲೈಕ್ ಶೇರ್ ಕಮೆಂಟ್ ಕೊಟ್ಬಿಡಿ ಅಂತ ಕೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಧನ್ಯವಾದಗಳು, ಶುಭ ದಿನ.